ಬೆಂಗಳೂರಿನ ಯಲಹಂಕದ ಡಿಮಾರ್ಟ್ ಒಳಗೆ ನೀವು ಕಾಲಿಟ್ಟಾಗ ಮೊದಲು ಕೇಳಿಸುವುದೇ ಆ ಜನರ ಗದ್ದಲ. ಅದರಲ್ಲೂ ಶನಿವಾರ ಮತ್ತು ಭಾನುವಾರ ಬಂತೆಂದರೆ ಅಲ್ಲಿನ ವಾತಾವರಣವೇ ಬದಲಾಗಿ ಬಿಡುತ್ತದೆ. ಬೈ ಒನ್ ಗೆಟ್ ಒನ್ ಆಫರ್ ಎಂಬ ಆಕರ್ಷಣೆಗೆ ಮಾರುಹೋದ ಜನಸಾಗರ ಅಲ್ಲಿ ಮುಗಿಬೀಳುತ್ತದೆ. ಗಾಳಿ ಕೂಡ ಆಡದಂತಹ ಆ ಜನಜಂಗುಳಿಯ ನಡುವೆ ಹಸಿರು ಟಿ ಶರ್ಟ್ ಧರಿಸಿ ಮುಖದಲ್ಲಿ ಒಂದು ಕೃತಕ ನಗು ಹೊತ್ತು ಓಡಾಡುತ್ತಿರುವ ಆ ಯುವಕನ ಹೆಸರು ರಾಜು. ನಿಮಗೆ ಅವನು ಕೇವಲ ಸಾಬೂನು ಪ್ಯಾಕೆಟ್ ಜೋಡಿಸುವ ಅಥವಾ ಬಿಲ್ ಮಾಡುವ ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಕಾಣಿಸಬಹುದು. ಆದರೆ ಆ ಹಸಿರು ಶರ್ಟಿನ ಒಳಗೆ ಅಡಗಿರುವ ಕತೆ ಬೇರೆಯದೇ ಇದೆ. 8 ಗಂಟೆಗಳ ಕಾಲ ನಿರಂತರವಾಗಿ ನಿಂತೇ ಇರಬೇಕಾದ ಅನಿವಾರ್ಯತೆ ಅವನದು. ಆಯಾಸದಿಂದ ಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಂತಾಗಿ ನರಗಳು ಕಿತ್ತು ಬರುವಂತಹ ನೋವು ಶುರುವಾದಾಗಲೂ ಅವನು ಕುಳಿತುಕೊಳ್ಳುವಂತಿಲ್ಲ. ಯಾಕೆಂದರೆ ಅಲ್ಲಿಯ ನಿಯಮಗಳ ಪ್ರಕಾರ ಕೆಲಸದ ಅವಧಿಯಲ್ಲಿ ವಿಶ್ರಾಂತಿ ಎಂಬ ಪದಕ್ಕೆ ಜಾಗವಿಲ್ಲ. ಒಣಗಿದ ಗಂಟಲು ನೀರಿಗಾಗಿ ಹಾತೊರೆಯುತ್ತಿದ್ದರೂ ಕೌಂಟರ್ ಬಿಟ್ಟು ಕದಲುವಂತಿಲ್ಲ. ಸಾವಿರಾರು ಜನ ಅಸ್ತವ್ಯಸ್ತ ಮಾಡಿದ ಬಟ್ಟೆಗಳನ್ನು ಮತ್ತೆ ಮಡಚಿಡುವಾಗ ಅವನ ಬೆನ್ನು ಬಾಗಿದರೂ ಮನಸ್ಸು ಮಾತ್ರ ಬಾಗಬಾರದು. ವಿಪರೀತ ಸುಸ್ತಾಗಿ ಒಂದು ಕ್ಷಣ ಗೋಡೆಗೆ ಒರಗಿ ಕಣ್ಣು ಮುಚ್ಚಿದರೆ ಆ ಸೆಕೆಂಡಿನ ವಿಶ್ರಾಂತಿಯೇ ಅವನಿಗೆ ಯಾವುದೋ ಸ್ವರ್ಗದ ಅನುಭವ ನೀಡುತ್ತದೆ. ಆದರೆ ರಾಜು ಈ ನರಕ ಸದೃಶ್ಯ ನೋವನ್ನು ಮೌನವಾಗಿ ಸಹಿಸುತ್ತಿರುವುದು ಏಕೆ? ಈ ಸುಟ್ಟ ಗಾಯದಂತಹ ಬದುಕಿನ ನಡುವೆಯೂ ಅವನು ಬಿಕಾಂ ಪದವಿಯನ್ನು ರ್ಯಾಂಕ್ ಪಡೆಯುವ ಕನಸು ಕಾಣುತ್ತಿರುವುದು ಹೇಗೆ? ಬಿಸಿಲಿನಲ್ಲಿ ಇಟ್ಟಿಗೆ ಹೊರುವ ತನ್ನ ಅಪ್ಪ ಅಮ್ಮನ ಹರಿದ ಚಪ್ಪಲಿಗಳಿಗೂ ಈ ಡಿಮಾರ್ಟ್ನ ಎಸಿ ಗಾಳಿಗೂ ಇರುವ ಸಂಬಂಧವೇನು? ಬೆಂಗಳೂರಿನ ಯಲಹಂಕ ಉಪನಗರದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟುಗಳು ತಲೆ ಎತ್ತಿ ನಿಂತಿದ್ದವು. ಆ ಕಟ್ಟಡಗಳನ್ನು ಕಟ್ಟುವ ಸಾವಿರಾರು ಕಾರ್ಮಿಕರಲ್ಲಿ ಸೋಮಣ್ಣ ಮತ್ತು ಗೌರಮ್ಮ ಕೂಡ ಇದ್ದರು. ಬಿಸಿಲು ಮಳೆ ಎನ್ನದೆ ಇಟ್ಟಿಗೆ ಹೊತ್ತು ಸಿಮೆಂಟ್ ಕೆಲಸಿ ಜೀವನ ಸಾಗಿಸುವ ದಂಪತಿಗಳು. ಅವರಿಗೆ ಬದುಕಿನಲ್ಲಿ ಒಂದೇ ಆಸೆ, ತಮ್ಮ ಮಗ ರಾಜು ತಮ್ಮಂತೆ ಕಷ್ಟಪಡಬಾರದು, ಅವನು ವಿದ್ಯಾವಂತನಾಗಿ ಸಾಹೇಬನಾಗಬೇಕು ಎಂಬುದು. ರಾಜು ಯಲಹಂಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಕಾಂ ಓದುತ್ತಿದ್ದನು. ಬೆಳಿಗ್ಗೆ 8 ಗಂಟೆಗೆ ಕಾಲೇಜಿಗೆ ಹೋದರೆ ಮಧ್ಯಾಹ್ನ 2 ಗಂಟೆಯವರೆಗೆ ತರಗತಿಗಳು. ಅಲ್ಲಿಂದ ನೇರವಾಗಿ ಹತ್ತಿರದ ಪಾರ್ಕ್ಗೆ ಹೋಗಿ ಮನೆಯಿಂದ ತಂದಿದ್ದ ತಣ್ಣಗಿನ ಅನ್ನವನ್ನು ತಿಂದು ಯಲಹಂಕದ ಡಿಮಾರ್ಟ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದನು. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಅವನ ಶಿಫ್ಟ್. ಡಿಮಾರ್ಟ್ನ ಆ ಹಸಿರು ಟಿ ಶರ್ಟ್ ಹಾಕಿಕೊಂಡ ತಕ್ಷಣ ರಾಜು ವಿದ್ಯಾರ್ಥಿಯಿಂದ ಕೆಲಸಗಾರನಾಗಿ ಬದಲಾಗುತ್ತಿದ್ದನು. ಕೆಲವೊಮ್ಮೆ ಕೌಂಟರ್ನಲ್ಲಿ ನಿಂತು ಬಿಲ್ ಮಾಡಬೇಕು. ಇನ್ನು ಕೆಲವೊಮ್ಮೆ ಭಾರವಾದ ಅಕ್ಕಿ ಚೀಲಗಳನ್ನು, ಎಣ್ಣೆ ಪ್ಯಾಕೆಟ್ಗಳನ್ನು ರ್ಯಾಕ್ಗಳಲ್ಲಿ ಜೋಡಿಸಬೇಕು. ವಾರಾಂತ್ಯದಲ್ಲಂತೂ ಜನವೋ ಜನ, ಕಾಲಿಗೆ ಚಕ್ರ ಕಟ್ಟಿಕೊಂಡವನಂತೆ ಓಡಾಡಬೇಕು. ಮೈಕೈ ನೋವು ಎಂದು ಕೂರುವ ಹಾಗಿಲ್ಲ. ಬಾರೋ ಮಚ್ಚ, ಇವತ್ತು ನಮ್ಮ ಕಾಲೇಜ್ ಹತ್ರ ಹೊಸದಾಗಿ ಚಾಟ್ಸ್ ಅಂಗಡಿ ಹಾಕಿದ್ದಾರೆ, ಒಂದು ರೌಂಡ್ ಹೋಗಿ ಬರೋಣ ಎಂದು ಕಿರಣ್ ಅವನ ಹೆಗಲ ಮೇಲೆ ಕೈ ಹಾಕಿದಾಗ ರಾಜುವಿನ ಹೊಟ್ಟೆಯಲ್ಲಿ ಹಸಿವಿನ ಕಿಚ್ಚು ಹೊತ್ತಿ ಉರಿಯುತ್ತಿತ್ತು. ಬೆಳಗ್ಗೆ ಏಳುವಾಗ ಅಮ್ಮ ಗಡಿಬಿಡಿಯಲ್ಲಿ ಕೊಟ್ಟಿದ್ದ ಒಂದು ಲೋಟ ತಿಳಿ ಕಾಫಿಯೇ ಅವನಿಗೆ ಆಧಾರವಾಗಿತ್ತು. ಆದರೆ ತನ್ನ ಹರಿದ ಜೇಬಿನಲ್ಲಿ ಕೇವಲ ಬಸ್ಸಿನ ಚಿಲ್ಲರೆ ಮತ್ತು ಡಿಮಾರ್ಟ್ ಲಾಕರ್ನ ಕೀಲಿ ಮಾತ್ರ ಇತ್ತು. ರಾಜು ನಗುತ್ತಾ, ಇಲ್ಲ ಕಣ್ರೋ, ಅಮ್ಮ ಇವತ್ತು ಸ್ಪೆಷಲ್ ಆಗಿ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ, ಅದು ಬಾಕ್ಸ್ನಲ್ಲೇ ಇದ್ರೆ ಸಂಜೆ ಹೊತ್ತಿಗೆ ಕೆಟ್ಟು ಹೋಗುತ್ತೆ, ನೀವು ಹೋಗಿ ಬನ್ನಿ ಎಂದು ಸುಳ್ಳನ್ನೇ ಸತ್ಯದಂತೆ ನುಡಿದನು. ಸ್ನೇಹಿತರು ಹೋದ ನಂತರ ಆ ನಗು ಮಾಯವಾಗಿ ಮುಖದಲ್ಲಿ ಆಯಾಸ ಆವರಿಸಿತು. ಕಾಲೇಜಿನ ಹಿಂಭಾಗದ ಪಾರ್ಕ್ನ ಒಂದು ಮರದ ಕೆಳಗೆ ಕುಳಿತು ಟಿಫನ್ ಬಾಕ್ಸ್ ತೆರೆದನು. ಅಮ್ಮ ಬೆಳಗ್ಗೆ 4 ಗಂಟೆಗೆ ಮಾಡಿದ ಆ ಚಿತ್ರಾನ್ನ ಈಗ ತಣ್ಣಗಾಗಿ ಉಂಡೆಗಳಾಗಿ ಮಾರ್ಪಟ್ಟಿತ್ತು. ಬೆಂಗಳೂರಿನ ಒಣ ಹವೆಯಲ್ಲಿ ಅದು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿತ್ತು. ಪಕ್ಕದಲ್ಲೇ ಇದ್ದ ನೀರಿನ ಬಾಟಲಿಯಿಂದ ನೀರು ಕುಡಿಯುತ್ತಾ ಕಣ್ಣು ಮುಚ್ಚಿ ಆ ತಣ್ಣಗಿನ ಅನ್ನವನ್ನು ನುಂಗುತ್ತಿದ್ದನು. ಆ ಕ್ಷಣದಲ್ಲಿ ಅವನಿಗೆ ಅನ್ನದ ರುಚಿಗಿಂತ ಹೆಚ್ಚಾಗಿ ಆ ಅನ್ನವನ್ನು ಒದಗಿಸಲು ಬಿಸಿಲಿನಲ್ಲಿ ಬೆವರುತ್ತಿರುವ ಅಪ್ಪ ಅಮ್ಮನ ಮುಖಗಳೂ ಕಾಣುತ್ತಿದ್ದವು.
ಯಲಹಂಕದ ಡಿಮಾರ್ಟ್ ಮುಂದೆ ನಿಂತಾಗ ಅಲ್ಲಿನ ಗಾಜಿನ ಕಿಟಕಿಗಳಲ್ಲಿ ತನ್ನ ಬಿಂಬವನ್ನು ಒಮ್ಮೆ ನೋಡಿಕೊಂಡನು. ಕಾಲೇಜಿನ ಬ್ಯಾಗ್, ಕೈಯಲ್ಲಿರುವ ಪುಸ್ತಕಗಳು ಇವೆಲ್ಲವೂ ಅವನ ಸಾಹೇಬನಾಗುವ ಕನಸಿನ ಭಾಗಗಳು. ಆದರೆ ಒಳಗೆ ಹೋದ ತಕ್ಷಣ ಅವನು ಈ ಎಲ್ಲವನ್ನು ಲಾಕರ್ನಲ್ಲಿ ಹೂಡಿಡಬೇಕಿತ್ತು. ಸ್ಟಾಫ್ ರೂಮ್ನ ಆ ಕಿರಿಕಿರಿಯಾದ ಜಾಗದಲ್ಲಿ ತನ್ನ ಕಾಲೇಜು ಶರ್ಟ್ ಕಳಚಿ ಆ ಗಾಢ ಹಸಿರು ಬಣ್ಣದ ಡಿಮಾರ್ಟ್ ಟಿ ಶರ್ಟ್ ಹಾಕಿಕೊಂಡಾಗ ಅವನ ವ್ಯಕ್ತಿತ್ವವೇ ಬದಲಾಗುತ್ತಿತ್ತು. ಕೊರಳಿಗೆ ನೇತಾಡುವ ಐಡಿ ಕಾರ್ಡ್ ಅವನ ಹೊಸ ಗುರುತಾಗಿತ್ತು. ಆ ಎಸಿಯ ತಂಪು ಗಾಳಿ ಅವನ ಹೊರಗಿನ ಬೆವರಿನ ಹನಿಗಳನ್ನು ಒರೆಸುತ್ತಿರಬಹುದು, ಆದರೆ ಒಳಗಿನ ಆತಂಕವನ್ನು ಹೆಚ್ಚಿಸುತ್ತಿತ್ತು. ಅಲ್ಲಿ ಅವನು ರಾಜು ಎಂಬ ಬಿಕಾಂ ವಿದ್ಯಾರ್ಥಿಯಲ್ಲ, ಬದಲಾಗಿ ಎಂಪ್ಲಾಯ್ ನಂಬರ್ 425. ಕೆಲವು ದಿನ ಅವನಿಗೆ ಕ್ಯಾಶ್ ಕೌಂಟರ್ನಲ್ಲಿ ಡ್ಯೂಟಿ ಇರುತ್ತಿತ್ತು. ಅಲ್ಲಿನ ಪರಿಸ್ಥಿತಿ ಒಂದು ರೀತಿ ಮೌನ ಯುದ್ಧದಂತೆ. ಟಿಕ್ ಎಂದು ಸ್ಕ್ಯಾನರ್ ಶಬ್ದ ಮಾಡುತ್ತಿದ್ದರೆ ಗ್ರಾಹಕರ ಸಾಲು ಹಾವಿನಂತೆ ಉದ್ದರವಾಗಿರುತ್ತಿತ್ತು. ಏನಪ್ಪ ಇಷ್ಟು ನಿಧಾನ, ಬೇಗ ಬಿಲ್ ಮಾಡು, ನಮಗೆ ಕೆಲಸ ಇಲ್ವಾ ಎಂದು ಒಬ್ಬ ಶ್ರೀಮಂತ ಗ್ರಾಹಕ ಗದರಿದಾಗ ರಾಜು ನಗುಮುಗದಿಂದಲೇ ಕ್ಷಮಿಸಿ ಸರ್, ಸಿಸ್ಟಮ್ ಸ್ವಲ್ಪ ಸ್ಲೋ ಇದೆ ಎಂದು ಹೇಳಬೇಕಿತ್ತು. ಮನಸ್ಸಿನೊಳಗೆ ಅಕೌಂಟೆನ್ಸಿಯ ಬ್ಯಾಲೆನ್ಸ್ ಶೀಟ್ ಲೆಕ್ಕಾಚಾರಗಳು ಓಡುತ್ತಿದ್ದರೂ ಕೈಗಳು ಮಾತ್ರ ಸಾಬೂನು, ಬೇಳೆ, ಬಟ್ಟೆಗಳ ಬಾರ್ಕೋಡ್ ಹುಡುಕುತ್ತಿರುತ್ತಿದ್ದವು. ಅಲ್ಲಿ ₹1 ವ್ಯತ್ಯಾಸ ಬಂದರೂ ದೊಡ್ಡ ಅಪರಾಧ. ರಾತ್ರಿ 11 ಗಂಟೆಗೆ ಕ್ಯಾಶ್ ಕ್ಲೋಸ್ ಮಾಡುವಾಗ ಹಣ ಕಡಿಮೆಯಾದರೆ ಅದು ಅವನ ದಿನದ ಕೂಲಿಯಿಂದ ಕಡಿತವಾಗುತ್ತಿತ್ತು. ಆ ₹1ಗೂ ಅವನ ಮನೆಯಲ್ಲಿ ಬೆಲೆ ಇತ್ತು. ಹಾಗಾಗಿ ತಲೆನೋವು ಬಂದರೂ ಕಣ್ಣುಗಳನ್ನು ಬಿಟ್ಟೇ ಇರಿಸಬೇಕಿತ್ತು. ಕ್ಯಾಶ್ ಕೌಂಟರ್ಗಿಂತಲೂ ಕಷ್ಟದ ಕೆಲಸವೆಂದರೆ ಫ್ಲೋರ್ ಡ್ಯೂಟಿ. ಗೋಡೌನ್ನಿಂದ 25 ಕೆಜಿಯ ಅಕ್ಕಿ ಚೀಲಗಳನ್ನು ಹೆಗಲ ಮೇಲೆ ಹೊತ್ತು ತಂದು ರ್ಯಾಕ್ಗಳಲ್ಲಿ ಜೋಡಿಸುವುದು ಸಾಮಾನ್ಯ ಕೆಲಸವಾಗಿರಲಿಲ್ಲ. ಬಿಕಾಂ ಓದುತ್ತಿರುವ ಹುಡುಗನ ಮೃದುವಾದ ಕೈಗಳು ಆ ಒರಟು ಚೀಲಗಳನ್ನು ಹಿಡಿದು ಕೆಂಪಾಗುತ್ತಿದ್ದವು. ಸಕ್ಕರೆ ಪ್ಯಾಕೆಟ್ಗಳು, ಎಣ್ಣೆ ಕ್ಯಾನ್ಗಳನ್ನು ಅಚ್ಚುಕಟ್ಟಾಗಿ ಜೋಡಿಸದಿದ್ದರೆ ಸೂಪರ್ವೈಸರ್ನಿಂದ ಬೈಗುಳ ಗ್ಯಾರಂಟಿ. ವಾರಾಂತ್ಯದ ಶನಿವಾರ ಮತ್ತು ಭಾನುವಾರ ರಶ್ ವಿವರಿಸಲ ಸಾಧ್ಯ. ಜನಜಂಗುಳಿಯ ನಡುವೆ ಗಾಳಿ ಕೂಡ ಸಿಗದಂತಹ ವಾತಾವರಣ. ಬೈ ಒನ್ ಗೆಟ್ ಒನ್ ಆಫರ್ ಇರುವ ಕಡೆ ಜನ ಮುಗಿಬೀಳುತ್ತಿದ್ದರು. ಯಾರಾದರೂ ಬಟ್ಟೆಗಳನ್ನು ಅಸ್ತವ್ಯಸ್ತ ಮಾಡಿದರೆ ಮತ್ತೆ ಅದನ್ನು ಮಡಚಿ ಇಡಬೇಕು. 8 ಗಂಟೆಗಳ ಕಾಲ ಸತತವಾಗಿ ನಿಂತೇ ಇರಬೇಕಾದ ಕಾರಣ ಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಂತಾಗಿ ವಿಪರೀತ ನೋವು ಕಾಣಿಸಿಕೊಳ್ಳುತ್ತಿತ್ತು. ಬಾಯಾರಿಕೆಯಾದರೂ ಕೌಂಟರ್ ಬಿಟ್ಟು ಹೋಗುವಂತಿಲ್ಲ, ಕಾಲು ನೋವೆಂದು ನೆಲದ ಮೇಲೆ ಕುಳಿತುಕೊಳ್ಳುವಂತಿಲ್ಲ. ಒಂದೇ ಒಂದು ನಿಮಿಷ ಗೋಡೆಗೆ ಒರಗಿ ಕಣ್ಣು ಮುಚ್ಚಿದರೆ ಅದುವೇ ಸ್ವರ್ಗದ ಅನುಭವ ನೀಡುತ್ತಿತ್ತು. ಅದೇ ಡಿಮಾರ್ಟ್ನಲ್ಲಿ ತನ್ನ ವಯಸ್ಸಿನ ಹುಡುಗರು ತಮ್ಮ ಪೋಷಕರೊಂದಿಗೆ ಬಂದು ತಮಗಿಷ್ಟ ಬಂದ ಬಟ್ಟೆ, ಚಾಕೊಲೇಟ್, ಗ್ಯಾಜೆಟ್ಗಳನ್ನು ಟ್ರಾಲಿಗೆ ತುಂಬಿಸಿಕೊಳ್ಳುವುದನ್ನು ನೋಡಿದಾಗ ರಾಜುವಿಗೆ ಎದೆಯಾಳದಲ್ಲಿ ಒಂದು ಸಣ್ಣ ಸಂಕಟ ಮೂಡುತ್ತಿತ್ತು. ನಾನೂ ಕೂಡ ಇವರಂತೆ ಇರಬಹುದಿತ್ತಲ್ಲವೇ, ನನಗೇಕೆ ಇಷ್ಟೊಂದು ಅಗ್ನಿ ಪರೀಕ್ಷೆ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಅವನ ಕೈಯಲ್ಲಿರುವ ಎಣ್ಣೆಯ ಜಿಡ್ಡಿನ ಪ್ಯಾಕೆಟ್ ಮತ್ತು ಅವರ ಕೈಯಲ್ಲಿರುವ ಐಫೋನ್ ನಡುವಿನ ಅಂತರ ಅವನಿಗೆ ಬದುಕಿನ ಕ್ರೂರ ವಾಸ್ತವವನ್ನು ನೆನಪಿಸುತ್ತಿತ್ತು. ಆದರೆ ಅಂತಹ ನಕಾರಾತ್ಮಕ ಯೋಚನೆಗಳು ಬಂದಾಗಲೆಲ್ಲ ಅವನು ಕಣ್ಣು ಮುಚ್ಚಿ ತನ್ನ ಅಪ್ಪ ಅಮ್ಮನನ್ನು ನೆನೆಸಿಕೊಳ್ಳುತ್ತಿದ್ದನು. ಯಲಹಂಕದ ಯಾವುದೋ ಒಂದು ಅರ್ಧಕ್ಕೆ ನಿಂತ ಕಟ್ಟಡದ ಮೇಲೆ ಸುಡುವ ಬಿಸಿಲಿನಲ್ಲಿ ಅಪ್ಪ ಸಿಮೆಂಟ್ ಚೀಲ ಹೊರುತ್ತಿದ್ದರೆ ಅಮ್ಮ ಬಗ್ಗಿಕೊಂಡು ಇಟ್ಟಿಗೆಗಳನ್ನು ಹಸ್ತಾಂತರಿಸುತ್ತಿರುತ್ತಾಳೆ. ಅವರ ಹರಿದ ಚಪ್ಪಲಿಗಳು ಸಿಮೆಂಟ್ ತಾಗಿ ಬಿರುಕು ಬಿಟ್ಟ ಅವರ ಪಾದಗಳು ರಾಜುವಿನ ಕಣ್ಣ ಮುಂದೆ ಬಂದು ನಿಲ್ಲುತ್ತಿದ್ದವು. ನನ್ನ ಅಪ್ಪ ಅಮ್ಮ ನನಗಾಗಿ ಅಷ್ಟು ಕಷ್ಟಪಡುತ್ತಿರುವಾಗ ನಾನು ಎಸಿ ರೂಮಿನಲ್ಲಿ ಈ ಕೆಲಸ ಮಾಡಲು ಹಿಂಜರಿಯಬೇಕೆ ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಿದ್ದನು. ತಕ್ಷಣವೇ ಆ ಕಣ್ಣೀರನ್ನು ಯಾರೂ ನೋಡದಂತೆ ಒರೆಸಿಕೊಂಡು ಮುಖದ ಮೇಲೆ ಒಂದು ಕೃತಕ ನಗು ತಂದುಕೊಂಡು, ಸರ್, ನಿಮಗೆ ಬೇರೆ ಯಾವುದಾದರೂ ಬ್ರ್ಯಾಂಡ್ ಬೇಕಾ ಎಂದು ಗ್ರಾಹಕರನ್ನು ಕೇಳುತ್ತಿದ್ದನು. ಅವನ ಪ್ರತಿ ಬೆವರಿನ ಹನಿಯಲ್ಲೂ ತನ್ನ ಕುಟುಂಬವನ್ನು ಬಡತನದ ಸುಳಿಯಿಂದ ಹೊರತರುವ ಛಲವಿತ್ತು. ಆ ಹಸಿರು ಟಿ ಶರ್ಟ್
ಅವನಿಗೆ ಕೇವಲ ಸಮವಸ್ತ್ರವಾಗಿರಲಿಲ್ಲ, ಅದು ಅವನ ಹೋರಾಟದ ಕವಚವಾಗಿತ್ತು. ರಾತ್ರಿ 11 ಗಂಟೆಗೆ ಕೆಲಸ ಮುಗಿಸಿ ಲಾಕರ್ನಿಂದ ಬ್ಯಾಗ್ ತೆಗೆದುಕೊಂಡು ಹೊರಬರುವಾಗ ಯಲಹಂಕದ ರಸ್ತೆಗಳು ಮೌನವಾಗಿರುತ್ತಿದ್ದವು. ಆದರೆ ರಾಜುವಿನ ಮನಸ್ಸಿನಲ್ಲಿ ಮರುದಿನದ ಅಕೌಂಟ್ಸ್ ಪರೀಕ್ಷೆಯ ಪಾಠಗಳ ಸದ್ದು ಮಾಡುತ್ತಿದ್ದವು. ಸುಸ್ತಾದ ದೇಹವನ್ನು ಎಳೆದುಕೊಂಡು ಮನೆಗೆ ಹೋಗುವಾಗ ಅವನ ಹೆಜ್ಜೆಗಳಲ್ಲಿ ಆಯಾಸವಿರಲಿಲ್ಲ, ಬದಲಾಗಿ ಗೆಲುವಿನ ಹಂಬಲವಿತ್ತು.